ಎಲ್ಲರಿಗೂ ನಮಸ್ಕಾರಗಳು. ಶುಭ ಸಂಜೆ. ನಿನ್ನೆ ಬಿಜೆಪಿ ಮಾಧ್ಯಮದ ವಕ್ತಾರರು ಕರ್ನಾಟಕವನ್ನು ಜುಜುಬಿ ಅಂತ ಹೇಳಿಕೆ ನೀಡಿದ್ದಾರೆ. ಇವರಿಗೆ ಕರ್ನಾಟಕವು ಅಷ್ಟೊಂದು ಚಿಕ್ಕದಾಗಿ ಕಾಣಿಸುತ್ತಿದೆಯೇ? ಕಾಂಗ್ರೆಸ್ ಮತ್ತು ಬಿಜೆಪಿ ಇವರ ಗಲಾಟೆಯಲ್ಲಿ ಆರ್ಎಸ್ಎಸ್ ಸಂಸ್ಥೆಯನ್ನು ಸರ್ಕಾರದ ಜಾಗದಲ್ಲಿ ಕಾರ್ಯಕ್ರಮಗಳನ್ನು ಮಾಡಬಾರದು ಎಂದು ಕಾಂಗ್ರೆಸ್ಸಿನವರು ಹೇಳಿಕೆ ನೀಡಿದ್ದಾರೆ. ಇವರ ವಿರುದ್ಧ ಬಿಜೆಪಿ ವಕ್ತಾರರು ಕಾಂಗ್ರೆಸ್ಸಿಗೆ ನಿಂದನೆ ಮಾಡಬೇಕೇ ಹೊರತು ಕರ್ನಾಟಕವನ್ನು ಜುಜುಬಿ ಎಂದು ಹೇಳಿಕೆ ನೀಡಿರುವುದು ಎಷ್ಟು ಸರಿ? ಇಂಥ ಬೇಜವಾಬ್ದಾರಿ ಬಿಜೆಪಿಯ ವಕ್ತಾರರ ವಿರುದ್ಧ ಬಿಜೆಪಿಯವರು ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳದಿದ್ದರೆ ಇವರ ವಿರುದ್ಧ ಕರ್ನಾಟಕದ ಎಲ್ಲ ಮೂಲೆಗಳಲ್ಲಿಯೂ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಕನ್ನಡ ವೇದಿಕೆಯ ಅಧ್ಯಕ್ಷರಾದ ಬಾಲಕೃಷ್ಣರವರು ಎಚ್ಚರಿಸಿದ್ದಾರೆ. ಮಹೇಶ್ ಅಂತ ಒಬ್ಬ ಮುಟ್ಟಾಳ ಕರ್ನಾಟಕವನ್ನು ಜುಜುಬಿ ಕರ್ನಾಟಕ ಅಂತ ಹೇಳಿದ್ದಾನೆ. ಆದರೆ ಆತ ಇವ್ರ ಪಕ್ಷಕ್ಕೂ ಮತ್ತು ಕಾಂಗ್ರೆಸ್ BJP ಮತ್ತು ಕಾಂಗ್ರೆಸ್ ಪಕ್ಷದ ನಡುವಿನ ಜಗಳಕ್ಕೆ ಕರ್ನಾಟಕ ಜುಜುಬಿ ಅಂತೇಳಿ ಇರುವಂಥ ಶತಮೂರ್ಖ ಇನ್ಯಾರೂ ಇಲ್ಲ. ಈತನಿಗೆ ಇತಿಹಾಸ ಗೊತ್ತಿದೆಯಾ? ಈ ನಾಡು ನುಡಿಲಿ ಈ ನಮ್ಮ ರಾಜ್ಯದಲ್ಲಿ ಎಂತೆಂಥ ಕವಿಗಳು, ಎಂತೆಂಥ ಸಾಹಿತ್ಯ, ಎಂತೆಂಥ ವೀರರು, ಎಂತೆಂಥ ಮಹಾರಾಜರು ಇದ್ದರು ಅಂತ. ಇವತ್ತು ನಾಲ್ವಡಿ ಕೃಷ್ಣರಾಜ ಅವರು ಈ ದೇಶಕ್ಕೆ ಮಾದರಿಯಾದರು. ಇಡೀ ವಿಶ್ವವನ್ನೇ ನಾವು ಮಹಾರಾಜರು ನೋಡೋವಂಥ ಮಾಡಿದ್ರು. ಇವತ್ತು ಅಂಥದ್ರಲ್ಲಿ ಅಂಥ ಮಹಾನ್ ವ್ಯಕ್ತಿ ಹುಟ್ಟಿದಂಥ ನಾಡಲ್ಲಿ ನೀವು ಜುಜುಬಿ ಕರ್ನಾಟಕ ಅಂತ ಹೇಳಿದ್ದಿಲ್ಲ. ನೀನೊಬ್ಬ ಶತಮೂರ್ಖ, ಇನ್ನಂಥ ಮುಟ್ಟಾಳ ಜಗತ್ತಲ್ಲಿ ಇಲ್ಲ ಅನ್ನೋ ತಿಳ್ಕೊತೀನಿ. ನೀನೊಂದು ಮುಂದಿನ ಅಧಿಕಾರಕ್ಕೋಸ್ಕರ ನೀನು ಏನೋ ಶಾಸಕ ಸ್ಥಾನ ಪಡೆಯೋಕ್ಕೋ, ಇನ್ಯಾವುದೋ ನಗರ ಪಾಲಿಕೆ ಸದಸ್ಯ ಪಡೆಯೋಕ್ಕೋ ನೀನು ಈ ರೀತಿ ಮಾತಾಡಿದೆಯಲ್ಲ, ನೀ ಎಷ್ಟು ಮಟ್ಟಿಗೆ ಸರಿ? ನೀನು ಯಾವ ರಾಜ್ಯದವನು ಮೊದಲು ಸಾಬೀತು ಮಾಡಿ. ನಿನಗೆ ನಿನ್ನ ಪಕ್ಷಕ್ಕೆ ಮತ್ತು ಬೇರೆ ಪಕ್ಷಕ್ಕೆ ಅವರವರ ಕಿತ್ತಾಟಕ್ಕೆ ನಮ್ಮ ರಾಜ್ಯ ಎಂಟ್ರಿ ಮಾಡಿತ್ತು. ನಿಮಗೆ ತಲೆ ಇಲ್ವೋ ನಿಮಗೆ? ನೀನಂತ ಮುಟ್ಟಾಳನ್ನ ಕೂಡಲೇ BJP ಪಕ್ಷದವರು ಈತನ ಅಮಾನತ್ ಮಾಡಬೇಕು, ಈತನ ಪಕ್ಷದ ಉಚ್ಚಾಟನೆ ಮಾಡಬೇಕು. ಆತ ಏನು ನೀವು ಹುದ್ದೆ ಕೊಟ್ಟಿದ್ದೀರಿ ಆ ಹುದ್ದೆಯಿಂದ ಕಿತ್ತಾಕಬೇಕು. ನೀವು ಕೂಡಲೇ ಸಮಯ ಹಾಕಲಿಲ್ಲ ಅಂದರೆ BJP ಪಕ್ಷಕ್ಕೆ ಅವಮಾನ. ಇದು ಕೂಡಲೇ ನಾನು ಹೇಳೋದಿಷ್ಟೇ, ಆತನ ಕ್ಷಮೆ ಕೇಳುವಂಥ ಮಾಡಬೇಕು. ಅಂಥ ಮುಟ್ಟಾಳ ಇದ್ದರೆ ನಮ್ಮ ಕರ್ನಾಟಕ ಹೆಸರನ್ನ ಹಾಳು ಮಾಡುವಂಥ ಕೆಲಸ ಇಂಥವ್ರು ಮಾಡ್ತಿರ್ತಾರೆ. ಇಂಥ ವ್ಯಕ್ತಿಗಳನ್ನೆಲ್ಲ ನೀವು ಗಡೀಪಾರು ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀನಿ.